ಅಣ್ಣ ಎಷ್ಟು ದಿನ ಅಂತ ನಾವು ಇದೇ ರೀತಿ ಭಿಕ್ಷೆ ಬೇಡುತ್ತೇನಲ್ಲ, ಇನ್ನು ನಮ್ಮ ಕೈಕಾಲುಗಳು ಗಟ್ಟಿಯಾಗಿವೆ. ಎಲ್ಲಾದ್ರೂ ಹೋಗಿ ಕೂಲಿ ನಾಲಿ ಮಾಡಿ ತೆಗೆದುಕೊಳ್ತೀನಿ. ಪರಶಿವನೇ ಭಿಕ್ಷೆ ಬೇಡಿರುವಾಗ ನಮ್ಮ ಪಾಡಿಯನ್ನು ನಿನಗೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೇನಪ್ಪ. ತಂದೆ ತಾಯಿಗಳು ನಿನ್ನ ಹೊಳೆಯನ್ನು ನನ್ನ ತಲೆಯ ಮೇಲೆ ಒರೆಸಿರುತ್ತಾರೆ. ಇಂದು ನಾಳೆ ನಿನ್ನ ಬಾವಿ ಪತಿ ಶಶಿಧರ ಬಂದೇ ಬರುತ್ತಾರೆ. ಆದ ಕಾರಣ ನಿನ್ನ ಶೀಲ ಧರ್ಮಕ್ಕೆ ಚ್ಯುತಿ ಬರದಂತೆ ನೋಡಿಕೊಳ್ಳಬೇಕಮ್ಮ.
ಒಂದು ವೇಳೆ ಅಂತ ಪ್ರಸಂಗ ಬಂದ್ರೆ ನಾನು ನನ್ನ ಪ್ರಾಣವನ್ನಾದರೂ ಮುಂದಿನ ಮಾತನ್ನು ಆಡಬೇಡಪ್ಪ. ಇಲ್ಲಿಯವರೆಗೆ ನನ್ನ ಅಣ್ಣನ ಆನಂದವೇ ನನ್ನ ಆನಂದವೆಂದು ತಿಳಿದುಕೊಂಡಿದ್ದೆ. ಆದರೆ ಈಗ ನನ್ನ ತಂಗಿಯ ಆನಂದವೇ ನನ್ನ ಆನಂದ. ತೆಗೆದುಕೊಂಡ ಸಾಲ ಹೊರಕೆ 10,000 5,000 ಬಾಕಿ ಉಳಿದಿದೆ. ಇನ್ನು 2,000 ಕೊಟ್ಟು ಎಲ್ಲಿ ಸಾಹುಕಾರಿ? ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಂದ ಕೊಡಲಿ ಸಾಹುಕಾರಿ? ಕೊಡುವುದಿದ್ದರೆ ಕೆಲಸ ಮಾಡಿಕೊಡು, ಇಲ್ಲ ಅಂದರೆ ಸಾಲದ ಋಣದಲ್ಲಿ ಬಿದ್ದ ಸತ್ತ ನಿಮ್ಮ ತಂದೆ ಮುಂದಿನ ಜನ್ಮದಲ್ಲಿ ನಮ್ಮ ಮನೆಯಿಂದ ನಾಯಾಗಿ ಹುಟ್ಟುತ್ತಾನೆ. ಅಣ್ಣ, ಇಂಥ ಕಠೋರವಾದ ಶಬ್ದ ಎಂತ ಕಠೋರವಾದ ಶಬ್ದ. ನಾನು ಜೀವಂತವಿರುವಾಗ ಅವರ ಋಣದಲ್ಲಿ ಬೀಳುವುದು ಸಾಧ್ಯವಿಲ್ಲ. ಸರಿ, ಹಿಂದೆ ನಿಮ್ಮ ಮನೆಯಲ್ಲಿ ದುಡಿಯಲಿಕ್ಕೆ ಬರುತ್ತೇನೆ. ದುಡಿದು ನಿಮ್ಮ ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತೇನೆ. ಸರಿ, ಇದೇ ಕೆಲಸಕ್ಕೆ ಬಂದಬಿಡು. ತಮ್ಮ ಈಗಲೇ ಬಂದು ಬಿಡಪ್ಪ. ನಿನ್ನ ತಂಗಿಯನ್ನು ಯಾವುದಾದರೂ ಗುಡಿಸಲಲ್ಲಿ ಕಟ್ಟಿಕೊಂಡು ಇರಲಿಕ್ಕೆ ಹೇಳು. ಕೊಂಡೊಂದಕ್ಕೆ ಹೋದರೂ ಎಲ್ಲಿ ಹೋದರೂ ಬಿಡಲಾರೆ ನಾವು. ಅಮ್ಮ ಗಿರೀಶಪ್ಪ, ಪಾತಾಳ ಇದ್ರು ಆತಾಳ ಹತ್ತಿ ನಿನ್ನ ಹುಡುಗನ್ ತರ್ತಾನೆ. ಅದಕ್ಕೂ ನೀ ಬದಲು ಎಲ್ಲರ ಹೋದೆ ಅಂದ್ರ ನಮ್ಮ ಇವ ಬಡಮನಿ ಬಸಪ್ಪ ಅವ್ರು ಹತ್ತಿ ತರ್ತಾನೆ. ನಾನು ಪತಿವ್ರತೆಯ ಮಗ, ಮಗನಲ್ಲ. ನಾನು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಸರಿ, ನಮಗೂ ಇಂಥ ಆಡೇ ಬೇಕು. ಹಿಂದೆ ಕೆಲಸಕ್ಕೆ ಬಂದವಳು. ತಮ್ಮ ಗಿರೀಶಪ್ಪ, ಮತ್ತ ನಿಮ್ಮ ಹೊಲದಂದ್ರ ರೇಷ್ಮೆ ಹಚ್ಚೇವಿ. ನಮ್ಮ ಸಾವುಕಾರ ಒಬ್ರ ಮತ್ತ ರೇಷ್ಮೆ ಸ್ವಲ್ಪ ಹೊರಕ ಹೋಗಕ್ಕ ಬಾರಪ್ಪ. ಇದೇನಣ್ಣ, ನಾವು ಮಾಡಿದ ಸಾಲಕ್ಕೆ ಹೊಲ ಮನೆ ಎಲ್ಲವನ್ನು ಬಳಸ್ಕೊಂಡ್ರು ಇನ್ನ ಸಾಲ ಕೊಡುವುದಿದೆ. ನೀನು ಬಂದು ಅವರ ಮನೆಯಲ್ಲಿ ಜೀತವಾಗಿ ದುಡಿ ಅಂತ ಹೇಳ್ತಾ ಇದ್ದಾರಲ್ಲ. ಕಷ್ಟಗಳೇ ಬರಲಿ, ಅದಕ್ಕೆ
ಶಾಂತಪ್ಪ ನಮ್ ದೊಡ್ಡ ಸಾವುಕಾರ ಅಂತಾರೆ 15,000 ರೂಪಾಯಿ ಸಾಲ ಮಾಡಿದ್ನಂತ. ಈ ನನ್ನ ಮಗ ಹೊರಕೊಟ್ಟಿದ್ ಪುಟ್ಟ 15-30-40 ಮಾಡಿಟ್ಟನಂತ್ರಿ. ಅಷ್ಟಲ್ದ ಹೊಲ ಮನಿ ಜಗ ಎತ್ತು ಕರ ಕಸ್ಕೊಂಡಲ್ದ ಪಾಪ ನಮ್ ಗಿರೀಶ್ ಮನ್ಯಾಗ ದುರ್ಸನ ಕುಂತಿಗೆ ಮಾಡಿ ಹಾಕ್ಬಿಡ್ತಾನ. ಮಾಡಿ ನಾನು ನೋಡ್ತಾನೆ. ಏನು ಒಬ್ಬಳೆ ನಿಂತ ಏನೋ ಮಾತಾಡಕತ್ತಿಲ್ಲ ಏನಂದ್ರೆ ಯಾವ ಮನೆ ಪರಿಸ್ಥಿತಿ ಹೌದಡ ಪಾಪ ಹೆಂಗಿದ್ದವು ಹೆಂಗಾಗೋದು ಪಾಪ ಅವ್ರ ಮನಿನ ಹಾಳು ಮಾಡಿಟ್ರು ಅವ್ರ ಹುಡುಗಾರ ಹರಿಲಿ ನಾನು ಹೊಟ್ಟೆ ಮುದ್ದೆ ಮಾಡೋಲ್ಲ ಪಾಪ ಆ ಹುಡುಗರ ಗತಿ ಹೆಂಗ ಅಂತೀವಿ ಸರಿ ಎಲ್ಲರಿಗೂ ದೇವ್ರು ಇರ್ತಾನೆ. ನಾವ್ ಆದ್ರೂ ಅವ್ರಂತೇಳಿ ₹1 ಸಾಲ ಮಾಡ್ಬಾರ್ದು ನೋಡ. ನಮ್ಮಿಬ್ರನ್ನ ಆದರಿಸಿ ಮಜಾ ನೋಡೋ ಮಕ್ಕಳು ಅವ್ರ. ಅಯ್ಯ ಅವ ಏನು ಬಾಳ ಕೊಟ್ಟಾನು ಲೆಕ್ಕ ಮಾಡಿದ್ರೆ ನಮ್ಗ ಕೊಡ್ಬೇಕಾಗತ್ತಮ್ಮ. ಗೊತ್ತಾತು ಅಡಿಗೆ ಎಲ್ಲ ಮಾಡೇ ಇಟ್ಟು ಬಂದಿನಿ ಮಾಡಿಟ್ಟು ನೀನು ಹುಡುಗ ಬನ್ನಿ ನಡಿ ಹೋಗು. ಮನ್ಯಾಗ ಅಡಿಗೆ ಮಾಡಿಟ್ಟೇನಿ ಬಂದ್ ಹುಡುಗ ನನ್ನ ಕಾರ್ಯಸ್ಥಾನದಿಂದ ಇನ್ನು ರೇಖಾ ಮತ್ತು ತುತ್ತುವಾರಿಗಳಾದರು ರೇಖಾ ನನ್ನ ಕ್ರಮಗಳಲ್ಲಿ ಬೀಳಲೇಬೇಕು.
ಕೊಡುತ್ತಾನೋ ಅದನ್ನು ಅದನ್ನು ಸ್ವೀಕರಿಸಲೇಬೇಕು. ಪರರ ಮನೆಯಲ್ಲಿ ಕಟ್ಟಿಗೆ ಹೊಡೆಯಬೇಕು, ನೀರು ತರಬೇಕು. ಅಯ್ಯೋ ದೈವವೇ, ನನ್ನನ್ನು ಇಂತಹ ಭೀಕರ ಕಷ್ಟಕ್ಕೆ ತಂದು ಇಳಿಸಿದೆಯಾ? ಈ ಮಧ್ಯಾಹ್ನ 12 ಗಂಟೆಯಾದರೂ ಊಟಕ್ಕೆ ಹೋಗುವಂತಿಲ್ಲ. ಊಟಕ್ಕೆ ಹೋದರೆ ಮನೆಯಲ್ಲಿ ಏನೂ ಇಲ್ಲ. ನನ್ನ ತಂಗಿ ಹಸಿವೆಯಿಂದ ಬಳಲುತ್ತಿರಬಹುದು. ಊಟಕ್ಕೆ ಒಂದು ವಾರಕ್ಕೆ 20 ರೂಪಾಯಿ ಕೊಡುತ್ತೇನೆಂದು ಹೇಳೋರ ಸಾಹುಕಾರರು ಇನ್ನೂ ಬರಲಿಲ್ಲ. ಆಗಲಿ, ಸಾಹುಕಾರರು ಬಂದಾಕ್ಷಣ ಹಣವನ್ನು ತೆಗೆದುಕೊಂಡು ಹೋಗಿ ಮೊದಲು ನನ್ನ ತಂಗಿಯನ್ನು ಸಂತೃಪ್ತಿ ಪಡಿಸುತ್ತೇನೆ. ಅಣ್ಣ, ಹಸಿವು ಬೇಗನೆ ಬಾ ಅಣ್ಣ. ಹಸುವಿನಿಂದ ನನ್ನ ಹೊಟ್ಟೆ ಬಳಲುತ್ತಿದೆ ಅಣ್ಣ. ಬೇಗ ಬಾ ಅಣ್ಣ, ಬೇಗ ಬಾ. ರೇಖಾ, ಏನು ಮಾಡಲಿ? ಅಯ್ಯೋ ದೇವರೇ, ಏನಾದರೂ ಮೊದಲು ನನ್ನ ತಂಗಿಯನ್ನು ನೋಡಲೇ. ಬೇಡ ಗಿರೀಶ, ಯಾರು ಇಲ್ಲದ ವೇಳೆಯಲ್ಲಿ ಮನೆ ಬಿಟ್ಟು ಹೋಗಿ ದೊಡ್ಡ ಅಪವಾದಕ್ಕೆ ಗುರಿಯಾಗಬೇಡ. ಹೌದು, ಈಗ ಹೋದರೆ ಅಪವಾದಕ್ಕೆ ಗುರಿಯಾಗುವುದೇ ಖಂಡಿತ. ನನ್ನ ತಂಗಿ ಎಷ್ಟು ಶಪಿಸಿದರೂ ಹೋಗುವುದೇ ಬೇಡ. ಗಿರೀಶ, ನಿನ್ನ ತಂದೆ ತಾಯಿಗಳು ಹೇಳಿದ ಮಾತು ನೆನಪಿದೆ. ಅವಳಿಗೆ ಯಾವ ತೊಂದರೆ ಬಾರದಂತೆ ನೋಡಿಕೋ ಎಂದು ನಿನ್ನ ನುಡಿಗೆ ಹತ್ತಿದ್ದಾರೋ ಈ ಮಾತು ಇಷ್ಟು ಬೇಗನೆ ಮರೆತು ಹೋಯಿತೆ. ಶಿವ ಶಿವ, ಒಂದು ಕಡೆ ತಂಗಿಯ ಆಕ್ರಂದನ, ಇನ್ನೊಂದು ಕಡೆ ಸಾಯುವವರೆಗೆ ತುಡಿದು ವಿಷಪಾನ. ಮಾಡುವುದೇನು? ಅಯ್ಯೋ ದೈವವೇ, ಮಾಡುವುದೇನು? ಸಾಹುಕಾರರು ಬಂದ ತಕ್ಷಣ ಹೋಗಿ ನಿನ್ನ ತಂಗಿಯ ಯೋಗಕ್ಷೇಮ ನೋಡು, ಮರೆಯಬೇಡ. ನನ್ನನ್ನು ನಾನೇ ಮರೆತರೂ ಸರಿ, ಆದರೆ ನನ್ನ ತಂಗಿಯನ್ನು ಮರೆಯಬಾರೆ. ಕೇವಲ ತಾಯಿಯ ಮನನಮ್ಮ ಉದ್ದೇಶದಿಂದ ನನ್ನ ತಂಗಿ ಇಷ್ಟೆಲ್ಲ ಕಷ್ಟಕ್ಕೆ ಗುರಿಯಾದಳು. ಸಾಹುಕಾರರು ಬಂದ ಮೇಲೆ ಹಣ ತೆಗೆದುಕೊಂಡು ಮನೆಗೆ ಹೋಗುತ್ತೇನೆ. ಈಗಾಗಲೇ 2 ಗಂಟೆ ಮನೆಯಲ್ಲಿ ನನ್ನ ತಂಗಿ ಹಸುವೆಯಿಂದ ಬಳಲುತ್ತಿದೆ. 20 ರೂಪಾಯಿ ಕೊಡುತ್ತೇನೆಂದು ಹೇಳಿದಿರಲ್ಲ, ಕೊಡಿ ಸಾಹುಕಾರರಿಗೆ. ಹೋಗಿ ನನ್ನ ತಂಗಿಯನ್ನು ಊಟ ಮಾಡಿಸಿ ಬರುತ್ತೇನೆ. 12 ಗಂಟೆಗೆ ಹೋಗಿ ಬರಬೇಕಾಗಿತ್ತು. ಹಣವಿಲ್ಲದೆ ಮನೆಗೆ ಹೋಗಿ ಏನು ಮಾಡಿ? ಮೇಲಾಗಿ ಇಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ.
ಆಗಬೇಕಲ್ಲ. ನಾಳೆಯಿಂದ ಯಾರಿದ್ದರೂ ಸರಿ, ಇಲ್ಲದಿದ್ದರೂ ಸರಿ, 12 ಗಂಟೆಗೆ ಹೋಗಿ ಊಟ ಮಾಡಿಕೊಂಡು ಬಾ. ಬೇಗನೆ ಹಣ ಕೊಡಿ ಸಾವುಕಾರ. ಹೋಗಿ ನನ್ನ ತಂಗಿಗೆ ಊಟ ಮಾಡಿಸಿ ಬರುತ್ತೇನೆ. ಈಗ ನನ್ನ ಹತ್ರ 10 ಪೈಸೆ ಕೂಡ ಇಲ್ಲ. ಇಂದಿಗೆ ಊಟಕ್ಕೆ ಹೋಗಲೇ ಮುಗೀತು. ರಾತ್ರಿ ಕೇಳ್ತಾರೆ, ರಾತ್ರಿ ಕೆಲಸ ಮಾಡಿ ಸಾಯಲು ಹೋಗೋ. ಹಾಗೆನ್ನಬೇಡಿ ಸಾವುಕಾರ. ನಾನು ಸತ್ತರೂ ಸರಿ, ಆದರೆ ನನ್ನ ತಂಗಿಗೆ ಹಸುವಿನಿಂದ ಬಳಲಿ ಬಳಲಿ ಸಾಯ ರಾತ್ರಿ ಕೊಡ್ತೀನಿ. ಒಳಗಿರೋ ಪಟ್ಟಿಯನ್ನು ಎಳ್ಕೊಂಡು ಹೋಗೋ. ಆಗಲಿ ಸಾವುಕಾರ. ಹಣವಂತೆ ಹಣ. ಇನ್ನು ಸ್ವಲ್ಪ ದಿವಸದಲ್ಲೇ ನಿನ್ನ ಹೆಣ ಹೋಗುತ್ತದೆ. ನಮಸ್ಕಾರ. ಈ ಕಡೆ ಎಲ್ಲಿಗೆ ಹೋಗಿದ್ರಿ? ಒಂದು ಸ್ವಲ್ಪ ಕೆಲಸವಿತ್ತು ಅಷ್ಟೇ. ಅದ್ಯಾವ ಕೆಲಸ? ಬಸ್ ಸ್ಟ್ಯಾಂಡ್ಗೆ ಹೋಗುವ ದಾರಿ ಹೊರದಲ್ಲಿ ಕರಿಕೆ ಬೆಳೆದಿದ್ದರೆ ಅಕಸ್ಮಾತ್ ಅದು ನನ್ನ ಕಣ್ಣಿಗೆ ಬಿತ್ತು. ಅದನ್ನು ಕಳಿಸಿದರೆ ತುಂಬಾ ಅನುಕೂಲವಾಗುತ್ತದೆ. ಹಾಗೇನು ಬೇರೆ ಹಣಗಳು ಏಕೆ? ನಮ್ಮ ಮನೆಯ ಬಡಾಧಿಕಾರಿ ಕಳಿಸಿದಾಯಿತು. ದಿನಾಲು ಸ್ವಲ್ಪ ಪಡೆದು ಮುಗಿಸುತ್ತಾರೆ. ನಿಮ್ಮ ವಿಚಾರವು ಸರಿ ಇದೆ. ಬೇರೆಯವರಿಗೆ ಹಣ ಕೊಡಬೇಕಾಗುತ್ತದೆ. ಅಂದರೆ ಗಿರೀಶ ಕಾಣುತ್ತಿಲ್ಲ. ಬಟ್ಟೆಯನ್ನು ಸೆಳೆದುಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಅವನನ್ನು ಕಳಿಸಿಬಿಡು. ನಮಸ್ಕಾರ. ಗಿರೀಶ, ನೀನೀಗ ದಾರಿಯೊಳದಲ್ಲಿ ಕಲಿಕೆ ಕರೆಯುತ್ತಿರೋ ಸಾವುಕಾರರು ಹೇಳಿ ಹೋದರು. ಇಂದು ಈ ಹಾಳು ಹೊಟ್ಟೆಯಲ್ಲಿ ತುತ್ತು ಕೂಳು ಇಲ್ಲ, ಅದರಲ್ಲಿ ಗರಿಕೆ ಕಡಿಯೋದು ಅಂದರೆ ಹೇಗೆ? ಅಲ್ಲಿ ನನಗಾಗಿ ಒಂದು ಜೀವ ಸತಿಸುತ್ತಿದೆ. ಯಾರವರು? ನನ್ನ ತಂಗಿ ರೇಖಾ. ಸಾವುಕಾರ ನಿಮಿಷದಲ್ಲಿ ನಾನು ಏನು ಮಾತನಾಡುತ್ತೇ ಇಲ್ಲ. ನೀನು ಹೊರಕ್ಕೆ ಹೋಗಲೇಬೇಕು. ಆಗಲಿ ನೆರೆದಿರಿ, ಹೋಗುತ್ತೇನೆ. ಗಿರೀಶ, ಬೇಗ ಹೋಗು. ಸಾವುಕಾರರು ಇವತ್ತು ಹೊಲ ಕಡೆ ಬರಬಹುದು. ಹೋಗುತ್ತೇನೆ ನೆರೆದಿರಿ.
ನೀನು ಹೊಲದಲ್ಲಿ ಕೈಯುತ್ತಿರೋ ನಿನ್ನ ಪುರುಷನಿಗೆ ಹೋಗಿ ನಿನ್ನ ತಂಗಿಯ ವಿದ್ಯಾಭ್ಯಾಸ ಮುಗಿಸಿ ಬಸ್ ಸ್ಟಾಂಡ್ಗೆ ಬರುತ್ತಾನೆ. ಕರೆದುಕೊಂಡು ಬಾ. ಕರು ಬರ್ತಾನೆ ಹೋಗಿ ಫೋಟೋ ಐತಿ ನೋಡ್ರಿ. ಏನು ಮಕ್ಕಳದ ದಿಮಾಕ್ ಮಾಡಾದೆ ಬಂಕ ಹೊಟ್ಟೆಯಲ್ಲಿ ಅನ್ನವಿಲ್ಲದೆ ಗುದ್ದಲಿ ಹೇಳಲು ಹೊತ್ತು ಯಾವ ಮುಳುಗುವುದೋ ಏನು. ಮೊದಲು ನನ್ನ ತಂಗಿಯನ್ನು ನೋಡಬೇಕು. ಶಿವೆ ಸುಲಮಣ, ಎಲ್ಲರೂ ಕ್ಷೇಮವಾಗಿದ್ದಾರೇನು? ಎಲ್ಲರೂ ಆರಾಮದಾರ್ರಿ. ಪುಟ್ಟಪ್ಪನೇ ಕಣ್ ಪತ್ರ ಹುಡುಕೋತಾನೆ. ಮತ್ ಹೊಸ ಮನೆ ಸೇರ್ ಬಂದಾರ್ರಿ. ಓಹೋ ಸುಲಮಣ, ಏನಿದು ನೋಡೋತೀನಿ. ಗಿರೀಶ, ಓಹೋ ನನ್ನ ಆತ್ಮೀಯ ಸ್ನೇಹಿತ ಗಿರೀಶ. ಏಕೆ ಗಿರೀಶ? ಗಿರೀಶ, ಹೇಗೆ ಈ ಕೆಲಸ ಮಾಡ್ತಿರುವಿ? ಏನು ಹೇಳಲಿ ಶಿಶಿರ, ನಿಮ್ಮ ತಂದೆಯವರು ನನ್ನನ್ನು ಕೂಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರಪ್ಪ. ಏನು, ನಮ್ಮ ಮನೆಯಲ್ಲಿ ನೀನು ಕೂಲಿ ಕೆಲಸ ಮಾಡ್ತಿರುವೆ? ಅದೊಂದು ದೊಡ್ಡ ಕಥೆ. ಅದನ್ನು ತೆಗೆದುಕೊಂಡು ನೀವೇನು ಮಾಡುವಿರಿ? ಪ್ರಯಾಣದಿಂದ ಬೇಸತ್ತು ಬಂದಿರುವಿರಿ. ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಗಿರೀಶ, ಒಂದು ಪತ್ರವನ್ನು ಬರೆದ್ರೆ ನಾನೆಲ್ಲ ಸರಿ ಮಾಡ್ತಿದ್ದೆ. ಪಾಪ ಗಿರೀಶ ನನ್ನೊಡನೆಯೇ ಬೇಯುವುದಿನ್ನು. ಹೀಗೇಕಾಗಿರ್ಬೋದು? ಗಿರೀಶ, ನಿಮ್ಮ ತಂದೆ ತಾಯಿಯನ್ನು ಪ್ರೇಮದ ಪುತ್ರ ರೇಖಾ ಹೇಗಿದ್ದಾರೆ? ತಂದೆ ತಾಯಿಗಳು ಸತ್ತು ಸ್ವರ್ಗದಲ್ಲಿದ್ದಾರೆ. ಅಂದರೆ ಸತ್ತು ಹೋದರಪ್ಪ. ನಿನ್ನ ತಂದೆಯವರ
ಹೋಗಿ ನಮ್ಮ ಹೊಲ ಮತ್ತು ಮನೆಯನ್ನು ಎಲ್ಲವೂ ಭರಿಸಿಕೊಂಡರಪ್ಪ. ಉಳಿದ ಸಾಲಕ್ಕೆ ನನ್ನನ್ನು ಕೂಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ ಶಶಿಧರ. ಇದು ನನ್ನ ಜೀವನದ ದುರಂತ ನಾಟಕ. ಇಷ್ಟೊತ್ತಿಗೆ ನಾನು ನನ್ನ ತಂಗಿ ಸ್ವರ್ಗದಲ್ಲಿ ಇರುತ್ತಿದ್ದೆವು. ಆದರೆ ನೀನು ಬರೆದ ಒಂದು ಪತ್ರಕ್ಕೆ ಬೆಲೆ ಕೊಟ್ಟು ಬದುಕಿದ್ದೇವಪ್ಪ. ಗಿರೀಶ, ಮುಂದೆ ಏನು ಹೇಳಬೇಡ. ಈಗ ನನ್ನ ಲೇಖ ಏನಿದ್ದಾಳೆ? ಇಲ್ಲೇ ಹತ್ತಿರದ ಗುಡಿಸಲಲ್ಲಿ ಇದ್ದಾಳಪ್ಪ. ಇಂದು ನನಗೂ ನನ್ನ ತಂಗಿಗೂ ಅನ್ನದ ದರ್ಶನವೇ ಇಲ್ಲ. ನಿಮ್ಮ ತಂದೆಯವರು ಹಣ ಕೊಡಲಿಲ್ಲ. ಶ್ರವಣ, ಯಾಕೆ ಬೇಡ ಶಶಿಧರ, ಅಲ್ಲಿ ನನ್ನ ತಂಗಿ ಹಸಿವೆಯಿಂದ ಬಳಲುತ್ತಿರುವಾಗ ನಾನು ಇಲ್ಲಿ ಸ್ವೀಟ್ ತಿನ್ನಲೇ? ನಿನ್ನ ತಂಗಿ ಜೊತೆ ಸಮ ನಾನು ನೋಡ್ಕೊಳ್ತೀನಿ. ಮೊದಲು ಸ್ವೀಟ್ ತಿನ್ನು, ಮನೆಗೆ ನಡೆ. ನಂತರ ಆಮೇಲೆ ವಿಷಯ. ಅಪ್ಪ ಅಪ್ಪ, ಎಂತ ಕಳ್ಳ ದೇವನಪ್ಪ ನೀನು. ನನ್ನ ತಂದೆಯ ತಪ್ಪ ಪಾದ ಕಳಿಸಲೇಬೇಕು. ಮೊದಲು ನನ್ನ ಅಲ್ಲ, ಈ ನಮ್ಮ ಮಾವ ಎಲ್ಲಿಗೆ ಹೋದ ಅಂತೀನಿ. ಒಂದ್ ಬೆಳಗಿಂದ ಹೋಗಿದ ಬಸ್ ಸ್ಟ್ಯಾಂಡ್ ಬಂದೇ ಇಲ್ಲ. ನೀವು ಎಲ್ಲಂತ ಹುಡುಕ್ಬೇಕಾ ಅಂತ ನಾನು. ಇಲ್ಲಿ ನಿಂತಿದೆ. ನನ್ನ ಗಂಡನ ನೋಡಿ ಏನ ಗಜ್ರಿ ಬಸ್ ಸ್ಟ್ಯಾಂಡ್ ಹೊಳ್ ಬಂದೇ ಇಲ್ಲ. ಹಂಗಾರ ನಿಮ್ದು ಅವ್ರದ್ದು ದಾರಿ ಬದಲಿ ಆಗಿರ್ಬೇಕು. ಹಂಗಂತ್ಯ? ಹಂಗಾರ ಮನೆಗೆ ಹೋದ್ರು ಹೋಗಿರ್ತಾನ, ನಾ ಹೋಗ್ತೀನಿ ಸ್ವಲ್ಪ. ಚೆಲ್ವಿ, ಇಲ್ಲ ನನಗೆ ಬರಾಕ್ ಹೇಳಿ ನೀನ್ ಹಂಗ ಹೋಗದ. ನಾಳೆ ಗೋವಾಕ್ ಹೋಗೋದೇನಪ್ಪ? ಎಲ್ಲ ನೆನಪೈತಲ್ಲ, ಎಲ್ಲ ಸಜ್ಜು ಮಾಡಿ ಇಟ್ಟಿವಿ. ಹಂಗಾರ ಶುರು ಮಾಡ್ಲಿನ ಏನ ಸೇಂಟ್ ಹಚ್ಚಕ? ನೋಡ, ಏನ ಹಚ್ಚಕಂದ್ರೆ ಇವತ್ತು ಒಂದಿವ್ಸ ಹಚ್ಚಿ ಬಿಡು. ಆಹಾ, ಏನ್ ಗಮ್ ಗಮ್ ಮಾತ. ಈ ಗಮ್ ಗಮ್ ವಾಸನೆಗ ಜಮ್ ಜಮ್ ಅನ್ನಂಗ ಕುಣದಾಡೆ ಬಿಡಣ.
ಅಡ್ಡಿಲ್ಲ ಮಂಗ್ಯಾಪುರ ಕುಣಿತಿರೋದು ಬರಾಬರಿ ಸುದ್ದಿ ಬರಬಿಡ್ರ ಅಯ್ಯಪ್ಪ ನಿಮ್ಮ ಸುದ್ದಿ ಬರಬಿಡ್ರ ಒಂದು ಕೊಟ್ಟಿದ್ದೆ ಲೋನ್ ಮೊನ್ನೆ ಕಾಪೆಲೆ ಕೊಟ್ಟು ಎಷ್ಟು ಮಂದಿ ಮಾಡ್ಬಿಡಿ ಮಾವ ಇವ ಏನ್ 3 ಉಂಗ್ರ ಕೊಟ್ಟಾನ 3 ಹಿತ್ತಾಯವು ಎಷ್ಟು ಮಂದಿ ಇನ್ನ ಕೊಟ್ಟು ಹಾಳು ಮಾಡಿದಿ ನಮ್ಮ ಹೆಣ್ಮಕ್ಳ ಸುದ್ದಿಗೆ ಹೋಗಲ್ಪ ಮಳ್ಳ ಮಾಡ್ತೀಯ ಗೋವಾ ಕರಿತೀಯ ಗೋವಾ ಚಲವಕ್ಕ ಅಕ್ಕ ಅಕ್ಕ ಈಗೆಲ್ಲ ಅಕ್ಕ ಅಂತ ನೋಡಿ ಇವ್ರ ಬಾಯಾಗ ಮಣ್ಣ ಆಗ್ಲಿ ಇವ್ರ ಹೆಜ್ಜಾಗ ಗೂಟ ಬಡೀಲಿ ಅಕ್ಕ ನೋಡಿ ಮಾಡಕ್ಕ ಇಲ್ಲೇ ಸೊಸೈಟಿ ಸೆಂಟರ್ ಮಾಡಿ ಬರಮ್ಮ ಹುರುಪಂದದ ಹುರುಪ ಸಂಜೆ ಆದ್ರೂ ನನ್ನ ಅಣ್ಣ ಇನ್ನೂ ಮನೆಗೆ ಬರ್ಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತಾಗ್ಲಿ ತಂಗಿ ಅಂತ ನನ್ನ ಹಿಂದೆನೇ ಓಡ್ ಬರ್ತಾನೆ. ಸಮಾನ ಅಂತ ತಿಳಿದುಕೊಳ್ಳೋದನ್ಬಿಟ್ಟು ಸರಸ ಆಡೋದಕ್ಕೆ ಕಲಿತಾ ಇದೇನೋ ನರ ಪಶುವೇ. ಅದೇನು ತಪ್ಪಿಸ್ಕೊಳ್ತೀವಿ. ಬೇಸಿಕೊಳ್ಳದವನೇ, ನಿನ್ನ ಆಸೆ ನೀರಿನ ಮೇಲೆ ಗುಳ್ಳುತ್ತಂತೆ ತಿಳಿದುಕೋ. ಅಂತ ಮಾತನಾಡಿ ರಚ್ಚುಗರಿಸಬೇಡ, ನನ್ನನ್ನು ರಚ್ಚುಗರಿಸಬೇಡ. ಇನ್ನು ನಾನು ತೆಗೆದುಕೊಂಡು ನಿನ್ನನ್ನು ಪರಸ್ಪರ ಸರಿಯ ಹಿಂದಕ್ಕೆ ಆಕಾಶ ಕೊಳಚು ಬಿದ್ದರು ಕಡಲು ಅಲ್ಲೋಲ
ಕಲ್ಲೋಲವಾದ್ರು ನಾನು ಮಾತ್ರ ಯಾವತ್ತೂ ನಿನ್ನವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನನ್ನವರಿಗೆ ನನ್ನ ಆತ್ಮ ನನ್ನ ಸರ್ವಸ್ವವನ್ನ ಅರ್ಪಿಸಿದ್ದೀನಿ. ಮೊದಲು ನೀನು ಇಲ್ಲಿಂದ ಹಿಂತಿರುಗು. ಯಾರನ್ನ ಸರ್ವಸ್ವ ತಪ್ಪಿಲ್ಲ ಅವರನ್ನು ಹಿಂದೆ ಶ್ರಮಿಸುತ್ತೇನೆ. ಅವರ ಹಾಕುವ ಅನ್ನ ತಿಂದು ಅವರ ಮನೆ ಕಾಯುವ ನಾಯಿ ನೀನು. ಅಂದರೆ ನಮ್ಮ ಸಹೋದರರ ಸಸಿಗಳು ನಿಮ್ಮ ಸಲುವಾಗಿ ಯಾರು ಕೇಳಲ್ಲ. ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟು ನೀನು ನನ್ನನ್ನು ಮುಟ್ಟಿದ್ದೆ ಆದ್ರೆ ಈ ದೈವ ಶಕ್ತಿ ಅವತಾರ ಏನು ಅಂತ ತೋರಿಸ್ಬೇಕಾಗುತ್ತೆ. ಈ ಮಾತಿನಲ್ಲಿರುವಂತಹ ಸೇರಿಸಿ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬೇಕು. ಇಲ್ಲದಿದ್ದರೆ ನಿನ್ನ ಕಡೆಗೆ ನನ್ನ ಮನಸ್ಸು ಮಾತಾಡುತ್ತದೆ. ನೀನು ಸತ್ತರೆ ನನ್ನ ಕಾಮದ ಬಳಿಯಲ್ಲಿ ಒಂದು ಹಕ್ಕಿ ಸತ್ಯ ಹಾರಿರುತ್ತೆಂದು ತಿಳಿದುಕೊಳ್ಳುತ್ತೇನೆ. ಯಾವುದಕ್ಕೂ ವಿಚಾರಿಸಿದೆ. ನನ್ನ ಹೇಳಾಗುತ್ತೀಯಾ ಇಲ್ಲ ವಿಸಪಾನ ಮಾಡುತ್ತೀಯಾ? ನಿನ್ನಂತವನಿಗೆ ಕಂಡಲ್ಲಿ ಸೆರಗು ಹಾಸೋದಕ್ಕೆ ನನ್ನನ್ನೇನು ಸುಳ್ಳರ ವಂಶದವಳು ಅಂತ ತಿಳಿದುಕೊಂಡಿದ್ದೀಯಾ? ಅಚ್ಚಗರತಿ ಭಾರತೀಯ ಪುತ್ರಿಕನು ನಾನು. ನನ್ನ ಶೀಲವನ್ನ ಕಾಯ್ದುಕೊಂಡು ನನ್ನ ಪ್ರಾಣವನ್ನು ಅರ್ಪಿಸಿದ್ರೆ ಸತ್ತಿರುವ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಣ್ಣ, ಇನ್ನು ಮುಂದೆ ಈ ನನ್ನ ತಂಗಿಯನ್ನ ನೀನು ಮರೆತು ಬಿಡಲ್ಲ. ಅವಳಿಗೋಸ್ಕರ ನೀನು ಕಟ್ಟಿರುವ ಕನಸುಗಳನ್ನ ಮರೆತು ಬಿಡಲ್ಲ. ಈ ನಿನ್ನ ತಂಗಿ ತನ್ನ ಶೀಲ ಉಳಿಸ್ಕೊಳ್ಳೋದಕ್ಕೆ, ಈ ಮನೆಯ ಮಾನ ಕಾಪಾಡೋದಕ್ಕೆ ತನ್ನ ಕೈಯಾರೆ ತಾನೇ ವಿಷ ಕೊಡ್ತಾ ಇದ್ದಾರೆ. ನನ್ನವರಿಗೆ ನನ್ನದೊಂದು ನಮಸ್ಕಾರ ತಿಳಿಸ್ಬಿಡೋಣ. ನಮಸ್ಕಾರ. ಇನ್ನು ಮುಂದೆ ಈ ನಿನ್ನ ತಂಗಿಗಾಗಿ ನೀನು ಸಾಕಷ್ಟು ಕಷ್ಟಪಡ್ತಿದ್ದೇನೆ. ನೀನು ಯಾವತ್ತೂ ಇನ್ನು ಮುಂದೆ ಈ ನಿನ್ನ ತಂಗಿಗೋಸ್ಕರ ಕಷ್ಟ ಪಡೋದೇ ಬೇಡ. ನಾವು ಕಷ್ಟ ಅಣ್ಣ, ಈ ನಿನ್ನ ತಂಗಿಗೆ ಮುಂದಿನ ಜನ್ಮ ಅನ್ನೋದೊಂದಿದ್ರೆ ಅದರಲ್ಲಿ ನೀನೇ ನನ್ನ ಒಳ ಹುಟ್ಟಿದ ಅಣ್ಣ ಹುಟ್ಟು ಬರ್ಬೇಕಣ್ಣ. ನೀನೇ ನನ್ನ ಒಳ ಹುಟ್ಟಿದ ಅಣ್ಣ ಹುಟ್ಟು ಬರ್ಬೇಕು. ಅವ್ರಿಗೆ ನನ್ನ ಬಾಳಿನಲ್ಲಿ ಮುಂದೆ ಪತಿಯಾಗಿ ಬರ್ಬೇಕು ಅಣ್ಣ. ಅವರು ನನ್ನ ಬಾಳಿನಲ್ಲಿ ಮುಂದೆ ಪತಿಯಾಗಿ ಬರ್ಬೇಕು. ಇವರಂತೂ ಪ್ರಾಣ ಕಳೆಕೊಳ್ಳಲು ಇಲ್ಲಿಂದ ಕಾಲುಗೆಳೆಯಲೇಬೇಕು.
ನನ್ನನ್ನು ಈ ಭೂಮಿಯ ಮೇಲೆ ಬಿಡಬೇಡ. ನನ್ನನ್ನು ನಿನ್ನ ಕ್ರೂರ ಜಾಡೆಯಲ್ಲಿ ಜಿಗಿದು ನುಗ್ಗಿಬಿಡು. ನನ್ನ ಕನಸಿನ ಮಂದಿರ ಗಾಳಿ ಗೋಪುರವಾಯಿತು. ಇನ್ನು ನನ್ನ ಕಷ್ಟವನ್ನು ಯಾರ ಮುಂದೆ ಹೇಳಿ? ತಂಗಿ, ನಿನ್ನನ್ನು ಒಬ್ಬನೇ ಬಿಟ್ಟು ಹೋದೆಯಾ? ನಾನು ನಿನಗೆ ಮಾಡಿದ ಅನ್ಯಾಯವಾದರೂ ಏನಮ್ಮ? ಮಲಮಗನಾದರೂ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಜೋಗ್ಯ ಮಾಡಿದ್ದೇನೆ. ಇನ್ನು ಯಾರಿಗೆ ನಾನು ತಂಗಿ ಎಂದು ಕರೆಯಲಿ? ನಿನ್ನನ್ನು ಹೇಗೆ ಮರೆಯಲಿ? ಅಯ್ಯೋ ಕ್ರೂರ ವಿಧಿಯೇ, ಕೊನೆಗೂ ನಿನ್ನ ಕೈ ಮೇಲಾಗಿದೆ. ತಂಗಿ ಏನಾಗಿತ್ತು ರೇಖಾಗ ಹೀಗೆ ಖುಷಿತಿರುವೆ? ನನ್ನ ತಂಗಿ ರೇಖಾಯಿಗೆ ಏನೂ ಆಗಿಲ್ಲ. ಸಂತೋಷವಾಗಿ ಮಲಗಿದ್ದಾಳೆ ಶಿಶಿಧರ. ಹಾಗಿದ್ದರೆ ಹೀಗೇಕೆ ದುಃಖಿಸುತ್ತಿರುವೋ? ಇನ್ನೇನು ಮಾಡಲಿ? ಯಾರಿಗಾಗಿ ನೀನು ಆಸೆ ಇಟ್ಟುಕೊಂಡು ಬಂದಿದ್ದೀಯೋ, ಪತ್ರ ಬರೆದಿದ್ದೀಯೋ, ಯಾರ ಕೈ ಹಿಡಿದು ಒಂಬಾಳಿನ ಒಂದರಸನ್ನು ಕಾಣಬೇಕೆಂದಿದ್ದೀಯೋ, ಆ ಒಂದರಸಿನ ಸೌಧ ವಿಧಿಯ ಭೂಕಂಪಕ್ಕೆ ಸಿಕ್ಕು ನೆಲಸಮವಾಗಿತ್ತು. ನನ್ನ ತಂಗಿ ಹಸಿವೆಯಿಂದ ಬಾಲಿ ಬಾಲಿ ಸತ್ತು ಹೋಗಿದ್ದಾಳೆ. ವಿಷಪಾನ, ಅಯ್ಯೋ ವಿಧಿಯೇ, ಹೊಟ್ಟೆಗೆ ಹಿಟ್ಟಿಲ್ಲದೆ ಹಸಿವಿತಾಳದೆ ವಿಷಪಾನ. ನಾನು ಕಂಡ ಕನಸು ಬಿಸಿಲು ದೊರೆಯಾಯಿತೆ. ನನ್ನ ಆಶಾ ಆಕಾಶಗಳೆಲ್ಲ ಗಾಳಿ ಪೋರಾಗಿದೆ. ರೇಖಾ, ರೇಖಾ, ನನ್ನನ್ನು ಬಿಟ್ಟು ಹೋಗಲು ನನ್ನ ಮನಸಾದರೂ ಸಮಾಧಾನ ಮಾಡಿಕೊ. ನೀನೆಷ್ಟು ಹತ್ತರೂ ನನ್ನ ತಂಗಿ ಮರಳಿ ಬರುವಳೇನಪ್ಪ. ಮೊದಲು ಶವ ಸಂಸ್ಕಾರ ಮಾಡೋಣ.
ನೋಡಿ ಗಿರೀಶ, ನನ್ನನ್ನು ಏಕಾಗಿ ಮಂಗಲ್ಯ ಧರಿಸುತ್ತೇನೆ. ಹೆಣಕ್ಕೆ ಮಾಂಗಲ್ಯ ಧರಿಸಿ ಏನಪ್ಪ? ಹೌದು, ನನ್ನ ಹೆತ್ತ ತಾಯಿಯ ಪಾದನೆಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಪ್ರತ್ಯಕ್ಷ ಶಿವಪಾರ್ವತಿ ಸಾಕ್ಷಿಯಾಗಿ, ನನ್ನ ರೇಖ ಮುಂದಿನ ಜನ್ಮದಲ್ಲಿ ಆದರೂ ನೀನೇ ಸತ್ಯವಾಗಲೆಂದು ಈ ಮಂಗಲ ಕಟ್ಟುತ್ತೇನೆ. ರೇಖಾ ರೇಖಾ, ಮುಂದಿನ ಜನ್ಮದಲ್ಲಿ ಆದರೂ ನೀನೇ ನನ್ನ ಸತಿಯಾಗುವ ರೇಖಾ. ನನ್ನ ತಂಗಿ ಎಲ್ಲರಂತೆ ಮುತ್ತೈದೆ. ಆದರೆ ಪತಿಯ ಮನೆಗೆ ಹೋಗುವುದು ಯಾವಾಗ? ನನ್ನ ಆಸೆ ಕೈಗೂಡಿತು. ನೀನು ಪತಿಯ ಮನೆಗೆ ಹೋಗುವ ಮುತ್ತೈದೆ ಮುತ್ತೈದೆ ಮಣ್ಣಿಗೆ ಹೋಗುವ ಮುತ್ತೈದೆ. ನಿಮ್ಮ ಸಣ್ಣದನ್ನೇ ಮನೆಯಲ್ಲಿಲ್ಲವನು ಅದಾರಿ ಫ್ಯಾಕ್ಟ್ರಿಯಿಂದ ಬಂದ್ ಈಗ ಯಾರಿಗೆ ಬೇಕಂತ ಕುತ್ಕೊಂಡ್ಬಿಟ್ಟಾರ್ರಿ. ನಿಮ್ಗೆ ಬೇಕು ನೋಡ್ರಿ. ಸ್ವಲ್ಪ ಕರೆಯವನನ್ನು ಬಂದ್ರ ನೋಡ್ರಿ ಅಪ್ಪ. ಶಶಿಧರ, ನಿನ್ನ ಪರೀಕ್ಷೆ ರಿಸಲ್ಟ್ ಏನಾಗಿದ್ದು? ಇನ್ನೂ ಬಂದಿಲ್ಲ ಅಪ್ಪಾಜಿ. ನಿನ್ನ ರಿಸಲ್ಟ್ ಬಂದ ನಂತರ ದೊಡ್ಡ ಆಸ್ಪತ್ರೆಯಲ್ಲಿ ದಾಖಲಿಸಿ ಕನ್ಯಾವನಿಗೆ ಮುಗಿಸಿರಾಗಿತ್ತು. ಹೇಗಪ್ಪ ನನ್ನ ಮದುವೆ ವಿಚಾರ? ಮದುವೆ ಇಷ್ಟವಿಲ್ಲ. ಹುಚ್ಚು ಹುಡುಗ ದೊಡ್ಡ ಡಿಗ್ರಿ ಪಡೆದ್ರು ತಿಳುವಳಿಕೆಲ್ಲ. ಆ ಸಮಯ ಬಂದಾಗೆ ನೋಡಿರಾಗಿತ್ತು. ಶಶಿ, ಪುಟ್ಟ ಮ್ಯಾನೇಜರ್ ಅಂದರೆ ಅಪ್ಪಾಜಿ
ಬೆಂಗಳೂರಿಗೆ ಹೋಗಿದ್ದಾನೆ ಕೇಸು ಬರುತ್ತೇನೆ. ಇಲ್ಲ ಸಾಯಂಕಾಲ ಬಂದೇ ಪುಟ್ಟಪ್ಪನವ್ರೆ. ಸಣ್ಣದಣ್ಣರು ಕೂತುಕೊಳ್ಳಿ, ಕಾಫಿ ಕುಡಿದಂತೆ. ಸಣ್ಣದಣ್ಣರು ಎರಡು ಕಪ್ ಕಾಫಿ ತೆಗೆದುಕೊಂಡ ಬಾರಮ್ಮ. ಸಣ್ಣದಣ್ಣರು ಬಹಳ ಒಳ್ಳೆಯವರಿದ್ದಾರೆ. ಯಾಕ್ರಿ ಪುಟ್ಟಪ್ಪನವ್ರ? ಭಾರಿ ಒಳ್ಳೆಯವ್ರಿ, ಮನಸ್ಸು ಮಾತ್ರ ಹಾಲಂತದ್ರಿ. ಹೊಗಳಿಕೆ ಆಯಿತು ಪುಟ್ಟಪ್ಪನವರೇ. ತಾವು ಹಿರಿಯರು, ಹಿರಿಯರಿಗೆ ಅಷ್ಟೊಂದು ದೊಡ್ಡ ಪದವಿ ಬೇಡ. ಎಷ್ಟಾದ್ರೂ ಈ ಮನೆ ಎಲ್ಲರಿಗಿಂತಲೂ ಚಿಕ್ಕವನು. ಚಲೋ ಅಮ್ಮ, ನಾನು ಕೊಡೋದು ಅವ್ರಿಬ್ಬರಿಗೆ ಕೊಡಮ್ಮ. ಅಲ್ಲ ಕಾಫಿ ತಗೊಂಬಂದ್ರಿ ಎರಡು ಎಲ್ಲೇ ಉಷ್ಟು ಇಲ್ಲೇ ಬಂದಿರ್ತಾವಲ್ಲ ಇವು. ಇರ್ಲಿ ತಗೊಳ್ಳಿ ಕಾಫಿ ತಗೊಳ್ಳಿ. ಅಪ್ಪರ ಒಳಗೆ ಕೆಲಸ ಐತೆ ಹೋಗ್ತೇನೆ ನಾನು. ಆಯ್ತು, ನಿಮ್ಮ ಕೆಲಸಕ್ಕೆ ನಡೆಯಿರಿ. ನಾನು ಫ್ಯಾಕ್ಟ್ರಿಗೆ ಆಮೇಲೆ ಬರುತ್ತೇನೆ. ಅಪ್ಪರ ಗಿರೇಶಪ್ಪನವ್ರ ತಂಗಿ ಚಿಂತ್ಯಾಗ ಹತ್ಕೊಂತ ಕುತ್ಕೊಂಡ್ಬಿಟ್ಟಾರ್ರಿ. ಬರೋಣ, ಹೋಗಿ ಗಿರೀಶನ್ನ ಕರೆದುಕೊಂಡು ಬಾ. ಅಪ್ಪರ ಹೇಗೆ ಗಿರೀಶ, ಕಾಲಿಗೆ ಏನಾಗಿದೆ? ಅಯ್ಯೋ, ರಕ್ತವೇ ಚಿಮ್ಮುತ್ತದೆಯಲ್ಲ. ಚಲೋ, ನಾ ಹೋಗಿ ಸಣ್ಣ ಬ್ಯಾಗ್ ತೊಂಬ. ಹೊಲದಲ್ಲಿ ಕಾಲಿಗೆ ಕೂತಲಿ ಬಿದ್ದು ಸ್ವಲ್ಪ ರಕ್ತ ಸೋರುತ್ತಿದೆ ಅಷ್ಟೇ. ಸೋರಲಿ ಬಿಡಿ. ನನ್ನ ದೇಹದಲ್ಲಿ ರಕ್ತವಿದ್ದರೆಟ್ಟು ಹಾಳಾಗಿ ಹೋದರೆಟ್ಟು. ಗಿರೀಶ, ಇಂದಿನಿಂದ ಹೊಲಕ್ಕೆ ಹೋಗಬೇಡ. ಸಾಲ ಮುಟ್ಟಬೇಕಲ್ಲ ತಂಗಿ. ಪದೇ ಪದೇ ದಣಿಯಿಂದ ಯಾಕೆ ಚಿತ್ರಹಿಂಸೆ ಕೊಡುತ್ತೀರಿ? ಸಾರ ವಿಚಾರವಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಯಾವ ನಿರ್ಧಾರ ಶಿಸ್ತರ? ನಮ್ಮ ಆಸ್ತಿಯೆಲ್ಲ ಇರುವುದು ನಿಮ್ಮ ಅಜ್ಜನವರಿಂದ ಅಪಹರಿಸಿ ನಮ್ಮ ಅಜ್ಜನವರು ತೆಗೆದುಕೊಂಡಿದ್ದಾರೆಂದು ಕೇಳಿದ್ದೇನೆ. ಆದ್ದರಿಂದ ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಅಣ್ಣ, ನಾನು ನೀನು ಆದರ್ಶ ದಂಪತಿಯಾಗಿ ಅಣ್ಣ ತಮ್ಮಂದಿರಾಗಿ ಬಾಳಿ ಬೆಳಗಿ ನನ್ನ ರೇಖಾ ಆತ್ಮಕ್ಕೆ ಶಾಂತಿ ನೀಡಬೇಕೆನ್ನುವುದೇ ನನ್ನ ಆಸೆ. ಛೇ, ಛೇ. ಎಲ್ಲಾದರೂ ಉಂಟು ನಮ್ಮ ನಿಮ್ಮ ನಡುವೆ ಇರುವ ಅಂತರ. ಬೆಟ್ಟ, ನೆಲ್ಲಿಕಾಯಿ ಹಾಗೂ ಸಮುದ್ರದೊಳಗಿರುವ ಒಪ್ಪಿಗಿರುವ ಅಂತರವಿದ್ದಷ್ಟು. ನೆಲ್ಲಿಕಾಯಿ ಬೆಟ್ಟದಲ್ಲಿರಬಹುದು, ಉಪ್ಪು ಸಮುದ್ರದೊಳಗಿರಬಹುದು. ಅವೆರಡನ್ನು ಒಂದುಗೂಡಿಸಿ ಎಷ್ಟು ರುಚಿಯಾಗುತ್ತದೆ ಗೊತ್ತಾ? ನಿಮ್ಮ ತಂದೆಯವರು ಮೊದಲೇ ನನ್ನ ಮೇಲೆ ವಿಷ ಕಾರುತ್ತಾರೆ. ಅವರ ವಿಷಯ ನನಗಿರಲಿ. ನಾನು ದೊಡ್ಡ ಆಸ್ಪತ್ರೆ ತೆರೆದು ಬಡ ರೋಗಿಗೆ ಸೇವೆ ಮಾಡಿ ಹೆಸರು ಗಳಿಸಿದ್ದೇನೆ. ನೀ ದೊಡ್ಡ ಫ್ಯಾಕ್ಟರಿ ಮಾಲೀಕನಾಗಿ ನೂರಾರು ಬಡವರಿಗೆ ಅನ್ನ ಹಾಕಿ ಕೀರ್ತಿ ಗಳಿಸು. ಇಬ್ಬರು ಹಾಸಿ
ಹೆದರುವಿರಿ? ಜಗತ್ತಿನಲ್ಲಿ ನನ್ನವರು ಯಾರೂ ಇಲ್ಲ. ಒಬ್ಬನೇ ಬಂದೆ, ಒಬ್ಬನೇ ಹೋಗುತ್ತೇನೆ. ಹಾಗಾದ್ರೆ ನಾನು ಹೇಳಿದ ಪರವಾಗಿ ನೀವು ಒಪ್ಪದಿದ್ದರೆ ಈ ಐಶ್ವರ್ಯಕ್ಕೆ ತ್ರಾಂತಿ ಇರುತ್ತೇನೆ. ಇಬ್ಬರು ಕುಡಿ ಮಾಡೋಣ, ಇಲ್ಲವ ಭಿಕ್ಷವನ್ನಾದರೂ ನೀಡೋಣ. ನೀನು ಒಪ್ಪವರೆಗೂ ನಾನು ತುತ್ತು ಅನ್ನವನ್ನು ಬಾಯಿಗೆ ಹಾಕುವುದಿಲ್ಲ, ಹನಿ ನೀರು ಕುಡಿಯುವುದಿಲ್ಲ. ಎಂತಹ ಘೋರ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಳಿ. ಆಗಲಿ, ನನ್ನ ಹಣೆ ಬರಹದಲ್ಲಿ ಎಂತಿದೆಯೋ ಅಂತೆಯೇ ಆಗಲಿ. ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುತ್ತೇನೆ. ಈ ಬಹುವಚನ ಇನ್ನು ಮುಂದೆ ಉಪಯೋಗಿಸಬಾರದು. ಸಾಕು, ಅಣ್ಣ ಎಂದು ಅರ್ಥಕೊಳ್ತೇನೆ. ಗುರು ಮಲ್ಲಿಕಾರ್ಜುನ, ಅಣ್ಣ ತಮ್ಮಂದಿರಿಲ್ಲದ ತಂದೆ ತಾಯಿಗಳಿಲ್ಲದ ತಬ್ಬಲಿಗೆ ಶಶಿಯ ರೂಪದಲ್ಲಿ ತಮ್ಮನಾಗಿ ಕಳಿಸಿದೆಯಾ? ತಮ್ಮ ಅಣ್ಣ ಗಿರೀಶಣ್ಣ, ಶಶಿ, ಮಣ್ಣಿಗೆ ಹೋಗುವ ಮುತ್ತೈದೆ, ಮಣ್ಣಿಗೆ ಹೋದ ನನ್ನ ತಂಗಿಗೆ ಮಾಂಗಲ್ಯ ಧರಿಸಿದ ನೀನು ಅಳಿಯನಾಗುವುದರ ಬದಲು ತಮ್ಮನಾದೆ ಎಂಬ ಅಭಿಪ್ರಾಯವಿದೆ. ಅದಕ್ಕೊಂದು ಬಲವಾದ ಕಾರಣ ಇದೆ. ಆಗ ನಿಮ್ಮ ತಂದೆಯವರು ನಿಮ್ಮೆಲ್ಲರಿಂದ ಬಚ್ಚಿಟ್ಟು ನನ್ನ ಒಬ್ಬನ ಮುಂದೆ ಗೌರವವಾಗಿ ತಿಳಿಸಿದ್ದಾರೆ. ಅದಾವ ವಿಷಯ ಶಶಿಧರ? ಬೇಕಾ ನಿಮ್ಮ ತಂಗಿ ಅಲ್ಲ ಶಶಿ, ಹೌದು, ಬೇಕಾ ನಿಮ್ಮ ಮಾವನ ಮಗಳಂತೆ. ನಿಮ್ಮ ಮಾವನ ಹೆಂಡತಿ ತೀರಿಕೊಂಡಾಗ ನಿಮ್ಮ ತಾಯಿಯವರೇ ತಂದು ಜೋಪಾನ ಮಾಡಿದ್ರಂತೆ. ಆಗ ನೀವು ಸಣ್ಣವರು, ನಿಮಗೇನು ಗೊತ್ತಿಲ್ಲ. ಇವಾಗ ನಿಮ್ಮ ಮಾವನ ಮಗಳು ನಿಮಗೆ ತಿಳಿದಿದ್ದರೆ ವಯಸ್ಸಿ ಬಂದಾಗ ನಿನ್ನಿಂದಾಗಲಿ ನಿಮ್ಮ ಮಣ್ಣಿನಿಂದಾಗಲಿ ಏನಾದರೂ ಕಾರ್ಯ ಘಟಿಸಲು ಸದುದ್ದೇಶದಿಂದ ಏಕಾ ನಿಮ್ಮ ತಂಗಿ ಅಂತ ಹೇಳಿಕೊಳ್ಳುತ್ತಾ ಬಂದಿದ್ದಾರೆ. ಅಂದಾಗ ವಿಷಯ ಹೇಗಿದೆ. ನಾನು ನೀನು ಅಣ್ಣ ತಮ್ಮಂದಿರು. ನನ್ನ ಎದುರಿಗೆ ನಿಂತಿದ್ದಾರೆ, ಇನ್ನೇನ್ ಹೇಳಿ ನಾನು? ಬನ್ನಿ ಬನ್ನಿ ಮಾರುತಿ ಅವರೇ, ಬನ್ನಿ. ಹಾಸ್ವಿ ಕಂಸ ಹಾ. ಬಂದು ಬಾ ಆಗ್ತಾ ಇದ್ದೇನು? ಇಲ್ಲ, ನಾನು ಬಂದು ಅರ್ಧ ಗಂಟೆ ಆಯ್ತು ಅಷ್ಟೇ. Very good. ಸರಿ, ಸುಟ್ಕೇಸಿನಲ್ಲಿ ಎಷ್ಟು ಹಣವಿದೆ? ನೋಡಿ, ಈ ಬ್ಯಾಗ್ ಅಲ್ಲಿ 10 ಲಕ್ಷ ರೂಪಾಯಿ ಹಣ, ಬಂಗಾರ, ಮತ್ತೆ ಎಲ್ಲ ಇದೆ. ಏನೇನಿದೆ ಅಷ್ಟು ದೋಚ್ಕೊಂಡು ಬಂದಿದ್ದೀನಿ ಮನೆಯಲ್ಲಿ, ಯಾವ್ದು ಬಿಟ್ಟಿಲ್ಲ. ಹಾಗಾದ್ರೆ ನಾಳೆ ಹೊರಡುವ ಸಿದ್ಧತೆ ಮಾಡೋಣ. ಸರಿ, ಈ ಬ್ಯಾಗ್ ತಗೊಳ್ಳಿ, ನಾಳೆನೆ ಹೊರಟು ಬಿಡೋಣ. ಹಾಗೆ ನಾಳೆ ನಾನು ಇಲ್ಲಿಗೆ ಎಷ್ಟೊತ್ತಿಗೆ ಬರ್ಬೇಕು? ನೀವ್ ಇಲ್ಲಿಗೆ ಯಾವಾಗ ಬರ್ತೀರಾ? ಹಣ ಇರುವಷ್ಟು ಮರ್ಯಾದೆ ಯಾವುದಕ್ಕೂ ಇಲ್ಲ. ಬಾಂಚ ಇಂದಿನಿಂದ ನಾನು ಕೊನೆಯಾಗಿರುವುದು. ಕೆಂಪಾದ ಕಣ್ಣುಗಳಿಂದ ಒಂದು ಸಂಪತ್ತು ಮುತ್ತುಗಳನ್ನು ಕೊಟ್ಟು ಸಂತೋಷಗೊಳಿಸಿ. Thank you.
ಎಷ್ಟೊತ್ತಿಗೆ ಬರೋಣ? ಮತ್ತೆ ಬರಬೇಕೆ? ಹೌದು, ಯಾಕೆ ನಾನು ಕರ್ಕೊಂಡು ಹೋಗೋದಕ್ಕೆ? ನಿನ್ನ ಕರೆದುಕೊಂಡು ಹೋಗೋದಕ್ಕೆ ಮತ್ತೆ ಬರಬೇಕೆ? ನಿನ್ನ ದಾರಿಯ ಮರೆಯೇ ನಿಮ್ಮ ಮಾತಿನ ಶೈಲಿಗೆ ಬೇರೆ ಇದೆಯಲ್ಲ. ಹೌದು, ಒಂದನ್ನು ಹೆಣ್ಣನ್ನು ಪ್ರೀತಿಸಬೇಕು. ಎಲ್ಲಿಯವರೆಗೆ? ಊಟ ಮಾಡಿ ಎಲೆಯನ್ನು ಬೀಸಾಕಿದ್ರೆ ನನ್ನ ಪ್ರೇಮದ ಬಿಟ್ಟು. ನೋಡಿ ಮಾಲತಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಾನ್ ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಕೈ ಬಿಡ್ಬೇಡಿ. ಪ್ರೀತಿಸಿದರೆ ಏನಾಯಿತು? ನಿನ್ನ ಪತಿಯವರನ್ನೇ ಅನ್ಯರ ಪುರುಷರ ತೋಟಕ್ಕೆಯಲ್ಲಿ ಸುಖ ಪಡುವ ಮುನ್ನ ವಿಚಾರ ಮಾಡಬೇಕಾಗಿತ್ತು. ಈಗ ನಿನ್ನ ಗಂಡ ಬರುವ ಮುನ್ನ ಮನೆ ಸೇರಿಕೋ, ನಿನ್ನ ಗಂಡನ ಜೊತೆ ಸುಖವಾಗಿರು. ನೀವೇನೇ ಹೇಳಿದ್ರು ಸರಿ, ನನ್ನನ್ ಮಾತ್ರ ಕೈ ಬಿಡ್ಬೇಡಿ. ನನಗೆ ಮೋಸ ಮಾಡ್ಬೇಡಿ. ಸರಿಯಾಚೆ ನಿನ್ನ ಗಂಡ ಬರುವ ಮುನ್ನ ಮನೆ ಸೇರಿಕೋ, ಸತ್ಯ ಸುಮಂಗಲರಂತೆ. ನೀನು ಮನುಷ್ಯನಲ್ಲ, ರಾಕ್ಷಸ. ಒಂದು ನಂಬಿದ ಹೆಣ್ಣಿಗೆ ಮೋಸ ಮಾಡಿದ ನಯ ವಂಚಕ ನೀನು. ಪಾಪಾತ್ಮ. ನಿಜ, ನಾ ಪಾಪಾತ್ಮ. ಒಂದು ಗಿಡದ ಹಣ್ಣು ತಿಂದು ರುಚಿ ನೋಡಬೇಕು. ಹಾಗೆ ಒಂದು ಗಿಡವನ್ನು ಹೊರಟು ಹೋಗು. ನೀವೇನೇ ಹೇಳಿದ್ರು ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀನು ಹೋಗುವ ದಾರಿ ಬೇರೆ ಇರುವಾಗ ನಡಿದಾರಿ ನಿನಗೆ ಏತಕ್ಕೆ? ಕೊನೆಯದಾಗಿ ಹೇಳ್ತೀವಿ, ಹೋಗ್ತೀಯೋ ಇನ್ನಿಲ್ಲ? ನಾನು ಹೋಗೋದಿಲ್ಲ, ಹೋಗೋದಿಲ್ಲ, ಹೋಗೋದಿಲ್ಲ. ತೆಗೆದುಕೋ ಪ್ರಿಯತಮ ಕೊನೆಯ ಕಾಣಿಕೆ. ಹಲೋ, ಮಗಳು ಈ ರೀತಿ ಹೇಗೆ ಬಿಟ್ಟಿದ್ದಾಳೆ? ಈ ರೀತಿ ಅವಸರವನ್ನು ಕೊಲೆ ಮಾಡಿದವರು ಯಾರು? ಪ್ರೀತಿಯ ಹಂಸ. ಸರಿ, ಪ್ರೀತಿಯ ಹಂಸ, ನೀನು ಗಂಡನನ್ನು ಬಿಟ್ಟು ನನ್ನ ಮೇಲೆ ಆಸೆ ಇಟ್ಟುಕೊಂಡ್ರೆ ಕಾರಣ ನಾನು 8ನೇ ತಾರೀಕಿಗೆ ಪಂಕಜ ಪಾರ್ಕಿಗೆ ಬರುತ್ತೇನೆ. ನೀನು ಹಣ ಆಭರಣದೊಂದಿಗೆ ಬಾ, ಇಬ್ಬರು ಬಾಂಬೆಗೆ ಹೋಗೋಣ. ಈ ವಿಷಯ ಯಾರಿಗೂ ಗೊತ್ತಾಗಬಾರದಾ? ನಾನು ಬಂದಾಗ ಉಳಿದ ವಿಷಯವನ್ನು ಹೇಳ್ತೇನೆ. ಬಾಯ್. ಇಂತಿ ನಿನ್ನ ಪ್ರಿಯಕರ ಮಾರುತಿ. ನನ್ನ ಹೆಂಡತಿ ಕೂಡ ಇಂಥ ಕೀಳು ಮಟ್ಟಕ್ಕಿಳಿದರೆ ಪ್ರತಿದ್ರೋಹಿಗೆ ತಕ್ಕ ಶಿಕ್ಷವಾಗಿದೆ. ನನ್ನ ಪ್ರಾಣ ಸ್ನೇಹಿತ ನಂಬಿದ ಮಾತಿನ ಮೋಸ ಮಾಡುತ್ತಾನೆ. ಮಿತ್ರ ದ್ರೋಹಿ. ಇವನ ಮಾತು ಕೇಳಿ ತಮ್ಮ ತಂಗಿಯವರ ಮೇಲೆ ಅಪವಾದ ಪಟ್ಟೆ. ಇಷ್ಟಕ್ಕೆಲ್ಲ ಕಾರಣ ಮಾರುತಿ. ಬಸ್ಸಿನ ಅನಾನುಕೂಲದ ಟೂರ್ ಕ್ಯಾನ್ಸಲ್ ಮಾಡಿ ಬಂದಕ್ಕೆ ಈ ವಿಷಯ ತಿಳಿಯಿತು. ಇಲ್ಲದಿದ್ದರೆ ಈ ವಿಷಯ ತಿಳಿತಿರಲಿಲ್ಲ. ಮಾರುತಿ, ನಿನ್ನನ್ನು ಸೆರೆಮಣಿ ಕಳಿಸಿದವರೇ ನನ್ನ ಆತ್ಮಕ್ಕೆ ಶಾಂತಿ. ಮೊದಲು ತಂದೆ ತಾಯಿ ತಮ್ಮ ತಂಗಿಯರನ್ನು ನೋಡೋಣ, ಆನಂತರ ಮುಂದಿನ ವಿಚಾರ.
ಸೋಮವಾರ ಜಳಕ ಮಾರ ಏನಕ್ಕೆ ನಿಮ್ಗೆ ಗೊತ್ತಿಲ್ಲ. ಹೌದು ನೋಡ, ನಾನು ಮರ್ತೆ ಬಿಟ್ಟಿದ್ದೆ. ನೀ ಬರ್ಬೇಕಾರೆ ಬಾಳಿ ಕಂಬ, ಮಾವಿನ ಎಲೆ, ಬಿಲ್ಪತ್ರಿ, ಹೂವ ತಗೊಂಡು ಬಾ. ಏ ಹೇಳಂಗಿಲ್ಲ ನಾನು, ಅವೆಲ್ಲ ಈಗ ಹೇಳಂಗಿಲ್ಲ. ನೀವಾಗ ನೋಡು, ನಂದು ವ್ರತ ಮುಗ್ದೈತಿ, ಅದನ್ನ ಮುಗಿಸಿದ್ರ ನಮ್ಗ ಫಲ ಸಿಗ್ತೈತಿ. ಬರ್ಬೇಕಾದ್ರೆ ತಗೊಂಬ. ನೀ ಮಾತಾಡಿದೀನಿ, ನಾನು ಏನು ಹೇಳಲ್ಲ. ಅವೆಲ್ಲ ನಿನಗೆ ಹೇಳ ಮಾಡ್ಬೇಕನ? ಮತ್ತ ಹೇಳಂಗಿಲ್ಲ ನೀ ತಗೊಂಬ, ಆಮೇಲೆ ಹೇಳ್ತೀನಿ. ನೀ ಏನಂತ ಹೇಳಿದ್ರನ್ನ ನಾವು ಹೋಯ್ತಾರ ಸುಮ್ಮನೆ ಪದರಲ್ಲ ಹೋಗಲ್ವಲ್ಲ. ಏನು ಹಠಮಾರಿ ಗಂಡದಿ ನೀನು ಅಂತೀನಿ. ನನಗೀಗ ಕಡೆ ಹೇಳ ನನಗೀಗ ಹೊಟ್ಟಿಲಾಗಿಲ್ಲ. ಇವತ್ತು ನೋಡ್ರಿ ನಮ್ಮ ಊರಾಗ ಪರಿಸ್ಥಿತಿ ಸರಿ. ನೀನು ಸಾವುಕಾರ ಮನೆ ಕೆಲಸ ಮಾಡೋಕೆ ಆರಾಮನೆ ಮನೆಗೆ ಶಾವ್ಗಿ ಕಬಾಡ್ನಾಗಿದ್ದಿ, ಏನು ಬೆಲ್ಲದ ಕಿಡಿ ಕೈ ನಿನ್ನ ಹತ್ರ ಐತಿ. ನಾ ಬಳಿ ಕಂಬ ಬಿಲ್ಪತ್ರಿ ಹೂ ತರದಾಗ ನೀ ಸಾಂಗಿ ಬಯಸಿ ನಾನು ಕೊಡ್ತೇನೆ. ಆಯ್ತು, ಹಂಗಾರೆ ಜಲ್ದಿ ಹೋಗಿ ಬಂದ್ಬಿಡು. ಹಂಗಾರೆ ನೀವು ರೆಡಿ ಮಾಡ, ನಾ ಬಂದು ಎಲ್ಲ ಕೊಡ್ತೇನೆ. ನೀವು ಸಾಂಗಿ ಬಯಸಿ ನಾ ಬಂದು ಕೊಡ್ತೇನೆ. ನಡಿ ಹೋಗೋಣ. ಹಳೆ ತಗೊಂಡು ಹೊಸ ಕೊಡ್ತೇವೆ. ಓಯ್, ನಮ್ಮ ಚಪ್ಪಲಿ ಒಂದಷ್ಟು ಹರಿದವು, ರಿಪೇರಿ ಮಾಡ್ತೇನ? ಅವು ಹೊಡಿಯಾಕ ಬರೋದಲ್ರಿ, ಮಳಿ ಹೊಡಿಯಾಕ ಬರೋದಲ್ರಿ. ಯಾಕಂದ್ರ ಪ್ಲಾಸ್ಟಿಕ್ ಚಪ್ಪಲ್ ಇದ್ರ ಹೊಡ್ಯಾಕ ಬರ್ತೈತ್ರಿ. ನಾವು ರಿಪೇರಿ ಮಾಡೋರಲ್ರಿ, ಹಳೆ ತಗೊಂಡು ಹೊಸ ಕೊಡೋರು. ಹೌದ್ರಿ, ನಮ್ಗೆ ಹಿಂಗ ಇರ್ತಾವ ಊಟ. ಇಲ್ರಿ, ನಾವ್ ವಾಪಸ್ ತಿರ್ಗಿ ತಗೋರಿ. ನನಗೂ ಅದ ಸಂಶಯ ಬರಕತ್ತೈತಿ. ಓಯ್, ಯಾವ ನಮ್ದ್ರ ಉದಕ್ ಪಕ್ಕ ಆ ದಂಡೆ ನಮಗ್ ಒಲಿಲ್ರಿ. ಆ ದಂಡೆ ನಮಗ್ ಒಲಿಲ್ರಿ, ಅದಕ್ಕ ಕಾಲ ಹಚ್ಚೋ ಕೈಯಾಗ ತಗೊಂಡು ಹಿಡ್ಕೊಂಡ್ ಬಂದೇವ್ರಿ. ತೆಗಿದೇನು ಹೊರಗ ಏನ ಚಪ್ಪಲ್ ಹೊರಗೆ ನೋಡ್ರಿ, ಹೊಸಾವು ಚಾಂಡ ಕಂಪ್ನಿವು ಮಾಲ ಮುರಿಯಂಗಿಲ್ಲ ಹರಿಯಂಗಿಲ್ಲ, ಬೆಳತಕ್ಕ ಹೊರದಾರಿ. 2 ವರ್ಷ ವಾರಂಟಿ. ಇಲ್ರಿ, ನಮ್ಗೆ 2 ವರ್ಷ ಗ್ಯಾರಂಟಿ. ಗ್ಯಾರಂಟಿ ಪಕ್ಕ. ಹೌದು, ನೀನ್ ಮಾಡಿ ಹಾಳು ಮಾಡಿ ಬೇಕಿತ್ತು ಕೋರ್ಟ್. ಇಲ್ಲಪ್ಪ, ಹಳೆ ಚಪ್ಪಲಿ ಹಾಕ್ಕೊಡ್ತೀನಿ. ನೋಡಪ್ಪ, ಏನೋ ಮನುಷ್ಯರಿಗೆ ಹುಟ್ಟಿ ಒಟ್ಟಿಗೆ ಅನ್ನನ ತಿಂತಿ. ನೋಡ, ಒಂದ್ 50 ರೂಪಾಯಿ ಕೊಡು. 13 ರೂಪಾಯಿ ಕೊಡ್ತಾನೆ. ಏನಂತೀನಿ ಬೋಳ್ಗಿಂದ ಹೋಗಿ ಬಿಡ್ರಿ, ಬೋಳ್ಗಿಂದ ಮಾಡತ್ತವೆ. ಖಾಲಿ ಕೈ ಕೊಡ್ತಾನ. ನಿಮ್ ಓಣ್ಯಾಗ ಬರೋದ್ ಬಿಟ್ಟು 6 ತಿಂಗಳಾಗೈತಿ. ನಿಮ್ ಓಣಿ ಆ ಇಮೂಲಿ ಐತೆ, ಇಮೂಲಿ ಯಾಕ ಯಾರು
ಹದಿನೆಂಟು ಹೋಗಾರ ನನ್ನ ಮರ್ಯಾದೆ ಕೈದಿ ಎಲ್ಲರ 18 ಹೋಗಾರ ಅವ್ರ ಎಲ್ಲ ತಿಂದು ಉಡಾಯ ಕೈ ಇಂದರ ತಿಲ್ಲಿ ಹಾಳಾಗರ ಹೋಲಿ 10 ರೂಪಾಯಿ ಕೊಡ್ಬೇಕು ಏನಿಲ್ಲ ನೋಡಿ 8 ರೂಪಾಯಿ ಬಿಡಲ್ಲ ಅವ್ರ ಜೋಗಮ್ಮಗೆ 8 ರೂಪಾಯಿ ಹಾಕಲ್ಲ ಮನಿ ಆದ್ರಗಿನ ಕಡಿ ನಾನು ಕೇಳಲ್ಲ ನಲ್ಲಿ ಕಾಣೆ ಎಲ್ಲವರನ್ನು ಬಂದು ಸ್ವಲ್ಪ ದಿವಸದಲ್ಲಿ ಅವನು ಕಂಡು ಹಿಡಿದೆ. ಅವನೇನು ಮಾಡಿದ್ದಾನೆ? ಇಡೀ ಫ್ಯಾಕ್ಟರಿ ಕೆಲಸ ಒಬ್ಬನೇ ಮಾಡಿದ್ದಾನೆ. ನಿಮ್ಮ ಕಣ್ಣಿಗೆ ಮಣ್ಣೆರಿಚಿ ದುರುಪಯೋಗ ಮಾಡಿ ಮತ್ತೊಂದು ಅಲಿಮೆ ಫ್ಯಾಕ್ಟರಿಯನ್ನು ತನ್ನ ಹೆಸರಲ್ಲಿ ಪಾಲು ಮಾಡ್ತಾನೆ. ಗೊತ್ತೇನು? ಇಂಥ ಮನೆ ಮುರಿದ ಕೆಲಸ ಮಾಡಿದರೆ ಪಾಪಿ ಎಲ್ಲಿದ್ದಾರೆ ಮಾಡಿದಿ? ಒಳ್ಳೆಯವರ ಕಾಲಲ್ಲಪ್ಪ ಇದು. ನಿಷ್ಠಾವಂತನಾಗಿ ಸತ್ಯವಂತನಾಗಿ ದುಡಿದ ಗಿರೇಜಿ ನೀನು ಕೊಟ್ಟ ಪ್ರತಿಫಲವೇನು? ಅನ್ಯಾಯದಲ್ಲಿ ಮುಳುಗಿದ ನನಗೆ ಕೊಟ್ಟ ಪ್ರತಿಫಲವನ್ನು ನ್ಯಾಯದೇವತೆ ಮುಂದೆ ತಕ್ಕಲಿಟ್ಟು ತೂಗಿ ನೋಡಿ. ಎಲ್ಲಿದ್ದಾರೆ ಮಾರತಿ? ಚಲೋ ಚಲೋ ಕಂಡ ಕುಡಿದು ಕಂಡ ತಿಂದು ಕಂಡ ತೋಟಕ್ಕೆ ಮಹಡಿ ಮೇಲೆ ನಿಮ್ಮ ಬೂಟ್ ಬಾರಿಸ್ ಮಡಿಸಿ ನಿಷ್ಠಾವಂತ ಗಿರೇಶ ಹೊಟ್ಟೆಗೆ ಹಿಟ್ಟಿ ಹಾಕಿದ್ದಾನೆ ಮೂರಕ ಗುಡಿಸಲಲ್ಲಿ. ಸಾಕ್ಷಿ ಸಾಕು. ಚಲೋ ಏ ಚಲೋ ಯಾಕೇಪ ಅವನಿಲ್ಲಿನ ಮ್ಯಾನೇಜರ್ ಮಾತಿ ಎಲ್ಲಿದ್ರು ಎಳ್ಕೊಂಡು ಹೋದವನು ಅಷ್ಟಾದಲ್ರಿ ಅವ್ನ ನಾಯಿ ಯಾವ್ದಾರ ಅಂತ ಬರ್ತಾನೆ ನೋಡ್ರಿ ಈಗ. ಬೆಂಕಿ ಹಚ್ಚಲು ನಮಸ್ಕಾರಕ್ಕೆ. ಯಾಕೆ ಏನಾರ ಲಾಕ್ದಾಗ ಏನಾರ ಏ ಲೆಕ್ಕದ ನಮ್ಮಲ್ಲಿ ಸುಮ್ಮನೆಯಲ್ಲೋ ಪುಟ್ಟಪ್ಪ ಯಾಕಂದ್ರೆ ಬಂದ ಹಣೆಯಲ್ಲಿಟ್ಟಿದ್ವಿ ಅದರಲ್ಲಿ ಹಣ ಹೆಚ್ಚಿದೆ. ಒಳಗಡೆ 52 ರೂಪಾಯಿ ಐತ್ರಿ ಬುಕ್ ತೆಗೆದಾಗ ಇಟ್ಟನ್ರಿ ಅಪ್ಪ ಹುಲಿ ಹೊಡ್ಕೊಂಬನ ಏನ್ರಿ ಅನ್ನಿಸ್ತ ಕೋಳಿ ಬಂದಿತ್ತು. ನಮಸ್ಕಾರ ಸಹೋದರಿ. ನಮಸ್ಕಾರ ಮಾರುತಿ. ಮಾರುತಿ ಈ ವರ್ಷ ಫ್ಯಾಕ್ಟರಿ ಎಲ್ಲ ಲೆಕ್ಕಪತ್ರ ಸರಿಯಾಗಿದ್ದವನು ಮುಗಿಯಿತು ಸೌಕರ್ಯ. ಹಾಗಾದರೆ ಈ ವರ್ಷ ಎಷ್ಟು ಲಾಭ ಆಗಿದೆ? ಇಲ್ಲ ಸೌಕರ್ಯ, ಈ ವರ್ಷ
ಫ್ಯಾಕ್ಟ್ರಿ ಲಾಸಿನಲ್ಲಿದೆ. ಎಷ್ಟು ಆಗಿದೆ? 12 ಲಕ್ಷ. ಅಪ್ಪಾಜಿ ದಯವಿಟ್ಟು ಸ್ವಲ್ಪ ಸುಮ್ಮನೆ ಮಾಡ್ತಿ. ಪ್ರತಿ ವರ್ಷ ಲಾಸ್ ಆಗುತ್ತದೆ. ಪ್ರತಿ ವರ್ಷ 8 ರಿಂದ 10 ಲಕ್ಷ ರೂಪಾಯಿ ಲಾಭವಾಗುತ್ತಾ ಬಂದಿದೆ. ಹಾಗಾದ್ರೆ ಈ ಸಲ ಇಷ್ಟೇ ಲಾಸ್ ಆಗಿತ್ತು. ಕಡಿಮೆ ಆಗಿದೆಯಾ? ಇಲ್ಲ. ಹಾಗಾದ್ರೆ ಲಾಭದಲ್ಲಿ ಜೋಗಿತ್ತು. ಲೆಕ್ಕದಾಗ ಏನ್ರ ವ್ಯತ್ಯಾಸ ಆಗಿರ್ಬೇಕು ನೋಡ್ರಿ ಗಣ್ಯರ. ಲೆಕ್ಕದ ಮೊಮ್ಮಗಳೇ ಯಾಕಿಂದ ಬಂದವನು ಎಲ್ಲಿಟ್ಟಿರುವಿರಿ? ಒಳಗಡೆ ಗುಪ್ತ ಖಜೂರಾಗಿ ಇಟ್ಟೇನ್ರಿ 12 ಲಕ್ಷ ರೂಪಾಯಿ ರೀ ಗಣ್ಯರ. ಹಿರಿಕಾಯಲ್ಲಿ ಇಲ್ಲೇ ಐತ್ರಿ. ನಿಮ್ಮ ಅಪ್ಪನ ಮನೆ ಖಜಾನೆಯನ್ನು ಬೀಗ ಕೈ ಇಟ್ಟುಕೊಳ್ಳಲು ತಗೋರಿ ಗಣ್ಯರ. ಇನ್ನು 12 ಲಕ್ಷ ಏನೇ ಹೋಗಿದ್ದು. ಹೇಳ್ತೇನ್ರಿ ಫ್ಯಾಕ್ಟ್ರಿ ಮಾಡೋ ಅಂತ ಹೇಳ್ರಿ 12 ಲಕ್ಷ ರೂಪಾಯಿ ಸಿಗಂದು ನಮ್ಮನ್ನು ಕರ್ಕೊಂಡು ಫ್ಯಾಕ್ಟ್ರಿ ಮಾಡಿದ್ರಿ. ಒಬ್ಬರ ಮಾಡಿ ಏನೇನ ಮಾಡಿದ್ರೆ ಏನ್ರಿ? ನನಗೆ ಹೆದರ್ಸಿ ಪೊಲೀಸಿಗೆ ಶ್ರಮಟಾರಿ ಮ್ಯಾನೇಜರ್ ಕನ್ನಡ. ಸುಳ್ಳು ಹೇಳುತ್ತಾರೆ ಪುಟ್ಟಪ್ಪನವರು. ಬಾಯಿ ಮತ್ತು ದ್ರೋಹಿಗಳ ಮುದಿ ವಯಸ್ಸಿನ ಮಾನಗಳನ್ನು ಮಾಡಿಕೊಂಡು ಮನಮನಂತೆ ಕುಡಿದಾಡಿರೋ ಪಾಪಿಸ್ತಾರೆ. ಅಲ್ರಿ ಮ್ಯಾನೇಜರ್ ಸಾಹೇಬ್ರ, ಫ್ಯಾಕ್ಟ್ರಿ ಮಾಡೋ ಅಂತ ನಿವಾಯಿಸಿದಂದು ಈಗ ಏನು ಸುಳ್ಳು ಹೇಳ್ತೀರಿ ಮ್ಯಾನೇಜರ್ ಸಾಹೇಬ್ರ? ಫ್ಯಾಕ್ಟ್ರಿ ಎಲ್ಲಿದೆ? ಪುಟ್ಟಪ್ಪನವರು ಸುಳ್ಳು ಹೇಳುತ್ತಾರೆ. ಬಾಯಿ ಮತ್ತು ದ್ರೋಹಿಗಳ ಮುದಿ ವಯಸ್ಸಿನ ಮಾನಗಳನ್ನು ಮಾಡಿಕೊಂಡು ಮನಮನಂತೆ ಮಾಡಿದ್ರು. ಸಾಮಾನ್ಯ ಪುಟ್ಟಪ್ಪನ ಮನ್ಯಾಗ ನಾರ ರಾತ್ರಿ ಬೆಳತಮ್ಮ ಕೂತು ಕೂತು ನಾನೇನು ಕೇಳ್ಕ ಸಾಕಾಯ್ತು ನೋಡ್ರಿ. ಅರೆ ಹೇಳಿ ಪೊಲಿಟಿಷಿಯನ್ ಫೋನ್ ಮಾಡಿ. ಹಲೋ ಪೊಲೀಸ್, ಯಾವಾಗ ಬಂದ್ರಿ? ಏಕೆ ಇನ್ನೂ ಕಟ್ಕೊಂಡು ಬಂದಿರಿ? ಯಾರು ಕೊಲೆಗಾರರು? ಕೊಲೆಗಾರ ನಮ್ಮ ಹೆಂಡತಿ ಒಂದು ಕಾರ್ಯಕ್ರಮದ ಸಂಬಂಧವನ್ನು ಇಟ್ಟುಕೊಂಡು ಅವಳನ್ನು ಎಲ್ಲ ಹೂವನ್ನು ಜೋಚಿಕೊಂಡು ಅವಳನ್ನೇ ಕೊಲೆ ಮಾಡಿ ಬಂದಿದ್ದಾನೆ ಮಿತ್ರದ್ರೋಹಿ. ಸುಳ್ಳು, ನಾ ಕೊಲೆ ಮಾಡಿಲ್ಲ. ಹಾಗಾದ್ರೆ ಸಹಿ ಮಾಡಿದ್ದೆ. ನಿನ್ನ ಹೆಂಡಿಗೆ ಪತ್ರ ಬರೆದವನೇ ಇವನೇ ಅರೆಸ್ಟ್ ಮಾಡಿ. ಊರಿಗೆ ಬರಲಿಲ್ಲ. ಹೇಳಿಕೆ ಮಾತು ಕೇಳಿ ಮೂಢನಾದೆ ಸೌಕರ್ಯ. ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಲೇಬೇಕಾಗಿದೆ. ಮಾತೆಲ್ಲ ನನಗೆಲ್ಲ ಕೇಳಿ ಸಾಕೈತಿ. ಪಾಪ ಬಂಗಾರ ಅಂತ ಮಕ್ಕಳಿಗೆ ಅಪಾರ ಹೊಡಿಸಿದ್ರಲ್ರಿ. ಮತ್ ಓದಿ ಪೂಜೆಯಲ್ಲಿಟ್ಟಿರಿ ಅಪ್ಪ. ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಲೇಬೇಕಾಗಿದೆ. ಸರವಣ, ಹೋಗಿ ಗಿರೀಶನನ್ನು ಕರೆದುಕೊಂಡು ಬಾ. ಬಾ ಗಿರೀಶಣ್ಣ ಬಾ. ನಮ್ಮ ನಿಮ್ಮನ ರಾಮಚಂದ್ರಗಳು ತೊಲಗಿ ಹೋಯಿತು. ಅಂದರೆ ಏನು ಶಿಶಿಧರ? ಮ್ಯಾನೇಜರ್ ಮತ್ತು ಪುಟ್ಟಪ್ಪ ನಮ್ಮ ಫ್ಯಾಕ್ಟರಿಯಲ್ಲಿ 12 ಲಕ್ಷ ರೂಪಾಯಿ ಕಳವು ಮಾಡಿದ್ದರಿಂದ ಅವರು ಸ್ಟೇಷನ್ಗೆ ಕಳಿಸಿದ್ದೇನೆ. ಹಾಗೂ ನಿಮ್ಮ ಅಣ್ಣ ಗೌರೇಶ ನೋಡು,
ತಂದೆ ತಾಯಿ ತಂಗಿಯರು ಸತ್ತು ಸ್ವರ್ಗದಲ್ಲಿದ್ದಾರೆ. ಅಮ್ಮ ತಂಗಿ ನಮ್ಮನ್ನು ಎಲ್ಲರೂ ನಮ್ಮನ್ನು ಕಪ್ಪಲುಗಳಾಗಿ ಮಾಡಿಬಿಟ್ಟು ಹೋದಿರ. ಗೌರೀಶ ದುಃಖ ಬೇಡ, ಅದಂತಾಗಿತ್ತು, ಎಲ್ಲವನ್ನೂ ಮರೆಯೋಣ. ಒಳ್ಳೆಯವರಾಗಿ ಬಾಳಿ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡೋಣ. ಗಿರೀಶಣ್ಣ ಗೌರೇಶಣ್ಣ ಎಷ್ಟಾದ್ರೂ ನಮ್ಮಿಬ್ಬರಿಗೆ ಅಣ್ಣ. ಏನೇ ತಪ್ಪು ಮಾಡಿದ್ರು ಅದೊಂದು ಕೆಟ್ಟ ಕೆಲಸದಿಂದ ಭಾವಿಸಿ ಅಣ್ಣ ಎಂದು ಅಪ್ಪಿಕೊಳ್ಳಬೇಕು. ಬಂದಕ್ಕೆಲ್ಲ ಭಗವಂತನ ಕೃಪೆ ಎಂದು ಭಾವಿಸೋಣ. ಬಾಣ ಋಣವನ್ನು ಹೆಂಗ ಮರಿಲಾರೆ. ಇಂದಿನಿಂದ ನಾವು ಮೂವರು ಒಂದೇ ಹೊಟ್ಟೆ ಅಣ್ಣ ತಮ್ಮಂದಿರು. ಸಾರಾಸಾರ ವಿಚಾರ ಮಾಡಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಕೂಲಿಗೆ ಗತಿ ಇಲ್ಲದ ಈ ಮನಾಧಿಕಾರಿಗೆ ಅಪ್ಪಾಜಿ ಹೌದಪ್ಪ, ಇಂದಿನಿಂದ ಇವರಿಬ್ಬರು ನನ್ನ ಅಣ್ಣಂದಿರು. ಸಾರಾಸಾರ ವಿಚಾರ ಮಾಡಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಯಾವ ಕಾರಣಕ್ಕೂ ಈ ತೀರ್ಮಾನ ತೀರಬಾರದು. ಈ ಮನೆಯಲ್ಲಿ ಇಷ್ಟವಿಲ್ಲ. ಯಾರಿಗೆ ಬೇಕಾಗಿದೆ ನಿನ್ನ ಮನೆ? ಮನವಿ ಮನೆ ಒಬ್ಬ ನೀನು. ದೊಡ್ಡದಾರ ಅವರು ನಿಮ್ಗಿಂತ ಬಹಳ ಜಾಣರವ್ರಿ. ಅವ್ರ ಮಾತು ಒಪ್ಪಂಬ್ರಿ ನೀವು ಅವ್ರ ಹೋಗ್ಲಂದ್ರ ಮನಿ ಸುಡೋಣ ಆಗತ್ ನೋಡ್ರಿ, ದೀಪಾಚರಣ ಆಗತ್ ನೋಡ್ರಿ. ಒಕ್ಕೇರಿ ಸುಮ್ಮನ ಅಪ್ಪರ ಚಾಯ್ ಕೊಡ್ಬಿಡ್ರಿ ಸುಮ್ಮನ. ಎಲ್ಲರ ಮೊದಲಿಗೆ ಮಾತನಾಡಿಕೊಂಡಂಗೆ ಕಾಣುತ್ತದೆ. ಹಾಗೆ ಆಗಲಿ. ಇಂದಿನಿಂದ ಈ ಔಷಧಿಗೆ ಆಗಲಿ. Yeah.